ವಿಧಾನಸೌಧದಲ್ಲೂ ಕೊಳಕ್ ಮಾಡ್ಲಾ, ಆಪೋಸಿಷನ್ ನೋಡಿದ್ರು ಕೊಳಕ್ ಮಾಡ್ಲಾ, ಪ್ರೆಸೆಂಟ್ ಗೌರ್ಮೆಂಟ್ ಅಲ್ಲೂ ಕೊಳಕ್ ಮಾಡಲು. ನನಗೆ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಯಾಕೆ ಸ್ಟೇ ತಗೊಂಡ್ಬಂದು ಅಂತ. ಒಬ್ಬ ಸಿಎಂ ಆಗಿ ತನ್ನ ತಾಕತ್ ತೋರಿಸ್ದ, ಕೆಳಗಿಳಿದಾಗ ನನ್ನ ತಾಕತ್ ತೋರಿಸಿದೀನಿ. ಅವನಿಗೆ ಕೌಂಟರ್ ಕೂಡ ಕೆಪಾಸಿಟಿ ಇದೆ ಸರ್. ಸಿಡಿಗಳು ಬಿಟ್ಬಿಡ್ತೀವಿ ನಾವು. ದೇಹ ಸುಖ ಅನುಭವಿಸಿರೋರಿಗೆ ಎಷ್ಟು ಸಿಡಿ ಇದೆ ಅಂತ ಗೊತ್ತು. 5 ಸ್ಟಾರ್ ಹೋಟೆಲ್ ಜಿಪ್ ಪಿಚ್ ಅವರಿಗೆಲ್ಲ ಜೆಟ್ ಸೆಕ್ಯೂರಿಟಿ ಕೊಟ್ಟಿದೆ ಸರ್ಕಾರ. ನಾನು ಸಾಯೋದಿಲ್ಲ, ನನ್ನ ಹತ್ರನು ಗನ್ಮೆನ್ಗಳವ್ರೆ, ನಾನು ಇದಕ್ಕೆ ಬಳಸ್ತಾ ಇಲ್ಲ ಅಂತಂದ್ರೆ ನಾನು ಸಿಎಂ ಆಗ್ಬೇಕು, ಗನ್ಮೆನ್ ಕರ್ಕೊಂಡ್ರೆ ಜನ ಓಟ್ ಹಾಕಲ್ಲ. ದೇಹ ಸುಖ ಅನುಭವಿಸ್ಕೊಳ್ಳಿ. ನಮ್ಮನ್ನ ನಾವು ನಗ್ನ ನೋಡ್ಕೊಳಕ್ಕೆ ಕಾಣಿನಲ್ಲಿ ಅಸಹ್ಯ ಆಗುತ್ತೆ. ಇವರು ವಿಡಿಯೋ ಯಾರು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಬಿಡಿ ಪಾಪ ಅವ್ರು ಏನೋ ಅವ್ರ ಪಾಪ ಬೇಜಾರಲ್ಲಿದ್ದಾರೆ. ಆಕ್ಷನ್ ಅವ್ರ ಹೆಸರು ಹೇಳೋದಿಲ್ಲ. ಅವರು ಪಾಪ ಈಗ ದೇವಸ್ಥಾನಗಳು ಸುತ್ತಾ ಇದಾರೆ, ಶುದ್ಧೀಕರಣ ಮಾಡ್ಕೊಂತ ಇದಾರೆ. ಹಂಗಾಗಿ ಯಾಕೆ ಪಾಪ ಹೆಣ್ಮಕ್ಳು ಬೇಡ, ಯಾಕಂದ್ರೆ ಗೊತ್ತಿಲ್ಲ ತಪ್ಪು ಮಾಡ್ಬಿಡ್ತಾರೆ ಅವರು. ನಿನ್ನ ಬಿಡಲಾರೆ ಬೊಮ್ಮಾಯಿ, ನಿನ್ನ ಬಿಡಲಾರೆ ಸರ್. ಸಿಎಂ ಆಗ್ತೀನಿ ಸರ್, ಮುಂದೆ ಅಲ್ಲ ಸರ್. ನಾನು ಮುಂದಾಳತ್ವ ಕಿರೀಟನೇ ಅಲ್ಲಿ, ಬೇರೆ ಏನೂ ಅಲ್ಲ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನಿಷ್ಠ ನಾನು ಸಿಎಂ ಆಗ್ತೀನಿ ಅಂತಂದ್ರೆ ಒಂದಷ್ಟು ಜನ MLA ನಿಂತ್ಕೊಂತಾರೆ, ಒಂದಷ್ಟು ಜನ ಕಂಟೆಸ್ಟ್ ಮಾಡ್ತಾರೆ, ಒಂದಷ್ಟು ಜನ ಗೆಲ್ತಾರೆ. ಬದಲಾವಣೆ ಕರ್ನಾಟಕ ರಾಜಕೀಯಕ್ಕೆ ಬೇಕಾಗಿದೆ. ಎಲ್ಲ ಕೊಳಕ್ ಮಂಡಲ ಆಗ್ಬಿಟ್ಟವೆ ಸರ್. ವಿಧಾನಸೌಧದ ನೋಡಿದ್ರು ಕೊಳಕ್ ಮಂಡಲ, ಆಪೋಸಿಷನ್ ನೋಡಿದ್ರು ಕೊಳಕ್ ಮಂಡಲ, ಪ್ರೆಸೆಂಟ್ ಗೌರ್ಮೆಂಟ್ ಅಲ್ಲೂ ಕೊಳಕ್ ಮಂಡಗಳು. ಈ ಕೊಳಕ್ ಮಂಡಲ್ ಇಟ್ಕೊಂಡು ಜನರ ಜೀವನ ಹೆಂಗ್ ಮಾಡ್ತಾರೆ? ಯಾವುದೇ ನೋಡೋದು ಸ್ಕ್ಯಾಮು, ಅಭಿವೃದ್ಧಿ ಅಂತೂ ಒಂದಿಲ್ಲ. ಬರೀ ಸ್ಕ್ಯಾಮ್, ಮಾಧ್ಯಮದಲ್ಲಿ ಬರೀ ಸ್ಕ್ಯಾಮ್ ನೋಡ್ತೀವಿ, ನಡೆಯೋದು ಸ್ಕ್ಯಾಮು. ಮತ್ತೆ ಜೀವನ ಹೆಂಗ್ ಮಾಡ್ಬೇಕು ನಾವೆಲ್ಲ? ರಾಜಕೀಯದಲ್ಲಿ ಚೆಕ್ ಪೇಟ್ ಇಟ್ಬಿಟ್ಟಿದ್ದೀರಾ, ಎಕ್ಸಿಎಂ ಅಂತ. ಇಲ್ಲ, ಎಕ್ಸಿಎಂ ಅಂತ ನಾನು ಹೇಳಿದೆ, ಬಟ್ ಎಕ್ಸಿಎಂ ಯಾರು ಅಂತ ಅವರೇ ಸ್ಟೇ ತಗೊಂಬಂದು ಅವರೇ ಹೇಳ್ಕೊಂತವ್ರೆ. ನನಗೆ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಯಾಕೆ ಸ್ಟೇ ತಗೊಂಬಂದ್ರು ಅಂತ. ಇನ್ಫ್ಯಾಕ್ಟ್ ನಾನು ಐ ಥಿಂಕ್ ಅವ್ರ ಮಗನ ನಿಲ್ಲಿಸ್ಬೇಕು ಅಂತವ್ರೆ. ನಾನು ಏನ್ ನೈತಿಕತೆ ಇದೆ ಆ ವ್ಯಕ್ತಿಗೆ? ಸ್ಟೇ ತಗೊಂಬಂದ ವ್ಯಕ್ತಿ ಯಾವ ನೈತಿಕತೆ? ಮೊದಲು BJP ಅವನಿಗೆ ಟಿಕೆಟ್ ಕೊಡಬಾರ್ದು, ಎರಡನೇದು ಟಿಕೆಟ್ ಕೊಟ್ಟರು ಕೂಡ ಜನ ಓಟ್ ಹಾಕ್ಬಾರ್ದು ಬೊಮ್ಮಾಯಿಗೆ. ಅದಕ್ಕೆ ಮುಂಚೆ ಯಾಕೆ ಓಟ್ ಹಾಕ್ಬಾರ್ದು ಅಂತಂದ್ರೆ ಆತ ನೈತಿಕತೆ ಇಲ್ಲ. ಆಮೇಲೆ ಮೊದಲು ನೀವು ಓಟ್ ಕೇಳಕ್ ಬಂದ್ರೆ ಪ್ರಶ್ನೆ ಕೇಳಿ ಸ್ಟೇ ಯಾಕೆ ತಗೊಂಬಂದ ಅಂತ. ಸರ್, ನೀವು ಬೊಮ್ಮಾಯಿ, ಸುಧಾಕರ್ ಮತ್ತೆ ಮುನಿರತ್ನ 3 ಜನ BJP ನೀವು 3 ಜನ ಇದ್ದೇ ಮಾಡ್ತಾ ಇದ್ದೀರಾ? ಇಲ್ಲ, ಸುಧಾಕರ್ ನಮ್ಮವನೇ ಒಕ್ಕಲಿಗರು. ಅಲ್ಲ, BJP ಪರ ನೋಡಿದ್ರೆ BJP ಪಾರ್ಟಿ ನೋಡಿದ್ರೆ ಸರ್ ಪಾರ್ಟಿ. ಸುಧಾಕರ್ ಕಾಂಗ್ರೆಸ್ ಅಲ್ಲೂ ಇದ್ನಲ್ಲ ಸರ್, ಕಾಂಗ್ರೆಸ್ ಅಲ್ಲೂ ಇದ್ದ. ಸೊ ಹಂಗಾಗಿ ಆಮೇಲೆ ನನಗೆ ಮತ್ತೆ ಬಸವರಾಜ ಬೊಮ್ಮಾಯಿಗೆ ಪರ್ಸನಲ್ ಏನು ಅಂತಂದ್ರೆ ನನ್ನನ್ನು ಅರೆಸ್ಟ್ ಮಾಡಿಸಿದ್ದು ಬಸವರಾಜ ಬೊಮ್ಮಾಯಿನೇ. ಹಂಗಾಗಿ ನಾನು ಅವ್ನಿಗೆ ಉತ್ತರ ಕೊಡಬೇಕಾಗಿದೆ. ಒಬ್ಬ ಸಿಎಂ ಆಗಿ ತನ್ನ ತಾಕತ್ ತೋರಿಸ್ದ, ಕೆಳಗಿಳಿದಾಗ ನನ್ನ ತಾಕತ್ ತೋರಿಸಿದ್ದೀನಿ ಅವನಿಗೆ. ಸೊ ಐ ಆಮ್ ಶೋಯಿಂಗ್ ಮೈ ಸ್ಟ್ರೆಂತ್. ಒಬ್ಬ ಕಾಮನ್ ಮ್ಯಾನ್ ಏನ್ ಮಾಡಬಲ್ಲ ಜಾಡಿ ಹಿಡಿದ್ರೆ ಅದನ್ನ ನಾನು ತೋರಿಸಬೇಕಾಗಿದೆ. ಐ ಶೋಡ್ ಮಿಸ್ ಸ್ಟ್ರೆಂತ್. ಅವನು ಮತ್ತೆ ಆ ಕಮಲ್ ಪಂತ್ ರಿಟೈರ್ಡ್ ವೇಸ್ಟ್ ಫೆಲೋ, ವೇಸ್ಟ್ IPS, ಅವನಿಬ್ರು ಕೂಡ ಕೂತ್ಕೊಂಡು ಷಡ್ಯಂತ್ರ ಮಾಡಿ ನನ್ನ 307 ಕೇಸ್ ಹಾಕಿ, ಸುಳ್ಳು ಕೇಸ್ ಹಾಕಿ ಹೊಡೆ ಕಳಿಸಿದ್ದು. ನಾನು 23 ದಿವಸ ಇದೆ. ಈಗ ಅವರು ಒಂದೊಂದು ಕ್ಷಣನೂ ಕೂಡ ನಡಬೇಕಾಗಿದೆ. ಯಾರು ಅವನು ಯೂನಿಫಾರ್ಮ್ ಬಿಚ್ಚವನೇ, ರಿಟೈರ್ಡ್ ಆದ ಮನೆ ಅವ್ನು ಕಮಲ್ ಪಂತ್. ಇವನು ಅಮೆರಿಕದಲ್ಲೆಲ್ಲ ಅವನಂತೆ, ಗೊತ್ತಿಲ್ಲ ಏನಕ್ಕೆ ಅವನೇ ಅಂತ. ಯಾಕೆ ಅವನೇ ಅಂತ ಹೇಳ್ತಾನೆ ನನಗೆ ಮರ್ಯಾದೆ ಕೊಡೋಕ್ಕೆ ನನಗೆ ಐ ಡೋಂಟ್ ಥಿಂಕ್ ಸೊ ದೇ ಡಿಸರ್ವ್ ಇವನ್ ದ ರೆಸ್ಪೆಕ್ಟ್. ಒಬ್ಬ ಹೋರಾಟಗಾರನಿಗೆ ಸುಳ್ಳು ಕೇಸಲ್ಲಿ ಜೈಲಿಗೆ ಕಳಿಸ್ತಾರೆ ಅಂತಂದ್ರೆ ಡು ದೇ ರಿಸರ್ವ್ ರೆಸ್ಪೆಕ್ಟ್? ಐ ಡೋಂಟ್ ಥಿಂಕ್ ಸೊ. ಓಕೆ ಸರ್, ಈ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಕಡೆ ಅಂತ ಹೇಳ್ತಾ ಇದ್ದಾರೆ, ನೀವು ಓಪನ್ ಆಗಿ ಹೇಳ್ತೀರಾ? ಅವ್ರ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಥ್ರೆಟ್ ಮಾಡೋದು, ಏನಾರು ಮಾಡೋದು? ಸರ್, ಮಾಡಿದ್ರೆ ಕೌಂಟರ್ ಕೊಡೋ ಕೆಪಾಸಿಟಿ ಇದೆ ಸರ್. ಸಿಡಿಗಳು ಬಿಟ್ಬಿಡ್ತೀವಿ ನಾವು. ಎಷ್ಟಿದೆ ಸರ್ ಸಿಡಿ? ಇರ್ಲಿ, ಅವ್ರನ್ನೇ ಗೊತ್ತು ಕೇಳಿ. ಅವ್ರು ದೇಹ ಸುಖ ಅನುಭವಿಸಿರೋರಿಗೆ ಎಷ್ಟು ಸಿಡಿ ಇದೆ ಅಂತ ಗೊತ್ತು. ಇನ್ನೂ ಹೆಚ್ಚಾಗಿ ಬರ್ಬೇಕು ಅಂತಂದ್ರೆ BBMP ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ ಮಗ್ಗಿ ಅಂತೆ, ತುಂಬಾ ಆಪ್ತರಂತೆ. ಅವನು ಕೇಳಿದ್ರೆ ಸಿಡಿ ಎಷ್ಟಿದೆ ಅಂತ ಅವ್ನು ಹೇಳ್ತಾನೆ. ಅವ್ನ ಮನೆ ಲೋಕಾಯುಕ್ತ ರೈಡ್ ಆಯ್ತು, ಅವನನ್ನು ಮೈಕ್ ತಗೊಂಡಕ್ಕೆ ಅವ್ನು ಅಬ್ಸ್ಕಾಂಡಿಂಗ್ ಅಂತೆ. ಮೊನ್ನೆ ಇನ್ನೊಂದು ವಿಚಾರ ಬಂತು, ಗೋವಾದಲ್ಲಿ ಕ್ಯಾಸಿನೋದಲ್ಲಿ 10 ಕೋಟಿ ಕಳೆದವನಂತೆ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ 10 ಕೋಟಿ ಕಳಿಗೆ ದುಡ್ಡಿಲಿಂದ ಬಂತು. ಕ್ಯಾಸಿನೋಗೆ ಹೋಗ್ತಾನಂತೆ, ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಕಳಿತಾನಂತೆ. ಅವ್ನು ಮಾಡ್ತಾರೋ ಸಂಪಾದನೆ ಏನು? ಸರ್, ಈಗ ನೀವು ಹೇಳಿದ್ರಿ ಮುನಿರತ್ನ ಕಡೆ ನಿಮ್ಗೆ ಥ್ರೆಟ್ ಏನಾಗಿದೆ? ಏನ್ ಸರ್, ಮುನಿರತ್ನ ಕಡೆಯಿಂದ ಏನಾದ್ರು ಸರ್ ಥ್ರೆಟ್ ಇದೆ? ಸರ್ಕಾರ ಇದೆ, ಪೊಲೀಸರು ಇದ್ದಾರೆ. ಏನಕ್ಕೆ ಸರ್? 5 ಸ್ಟಾರ್ ಹೋಟೆಲ್ ಜಿಪ್ ಪಿಚ್ ಅವ್ರಿಗೆಲ್ಲ ಜೆಟ್ ಸೆಕ್ಯೂರಿಟಿ ಕೊಟ್ಟಿದೆ ಸರ್ಕಾರ. 5 ಸ್ಟಾರ್ ಹೋಟೆಲ್ ಜಿಪ್ ಪಿಚ್ ಅವ್ರಿಗೆ ಜೆಟ್ ಸೆಕ್ಯೂರಿಟಿ ಕೊಟ್ಟವ್ರೆ. ನಮ್ಮಂತವ್ರಿಗೆ ಕೊಡ್ಬೇಕಾದ್ರು ಸರ್ಕಾರದ ಕೆಲಸ. ನಾನು ಕೇಳಲ್ಲ, ಕೊಟ್ಟಿಲ್ಲ ಅಂದ್ರೆ ಜನ ಉತ್ತರ ಕೊಡ್ತಾರೆ. ನಾನು ಬೇಕು ಅಂತ ಕೇಳ್ತಾ ಇಲ್ಲ. ಜಿಪ್ ಪಿಚ್ ಅವ್ರಿಗೆ ಕೊಡ್ಬೇಕು ಅಂದ್ರೆ 5 ಸ್ಟಾರ್ ಹೋಟೆಲ್ ಜಿಪ್ ಪಿಚ್ ಅವ್ರು ಕೊಡ್ತಾರೆ ಅಂದ್ರೆ ನಾವಿಷ್ಟು ಧ್ವನಿ ಎತ್ತಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಜಾರಕಿಹೊಳಿ ಕೇಸ್, ರವಿಡಿ ಚೆನ್ನವ್ ಕೇಸ್, ತದನಂತರ CMಗಳ ಕೇಸ್, ಮುನಿ ಕೇಸ್, IPSಗಳ ಕೇಸ್, ಎಷ್ಟು ಕೇಸ್ ಅವೆ. ಆಮೇಲೆ ಇವನು ADGP ಅಮೃತ್ಪಾಲ್ನ ನಾವೇ ಕಳ್ಸಿದ್ದು, ನಾವು ರಂಗನಾಥೆ ಕಳ್ಸಿದ್ದು 500 ಕೋಟಿ ಹಗರಣ. ಸರ್, ಇವ್ ನೈತಿಕತೆ ಇದೆಯಾ ಮುಂಡೇವ್ಕ? ಇವ್ರಿಗೆ ಸರ್ಕಾರಕ್ಕೆ ನೈತಿಕತೆ ಇದೆ, ಇವ್ರಿಗೆ BJP ಅಂತ ಇಲ್ಲ ಬಿಡಿ ನೈತಿಕತೆ. ನಾವು ಸಾಯ್ಲಿ ಅಂತ. ನಾನು ಸಾಯಲ್ಲ, ನಾನು ಸಾಯೋದಿಲ್ಲ, ನನ್ನ ಹತ್ರನು ಗನ್ಮೆನ್ಗಳವ್ರೆ, ನಾನು ಏನಕ್ಕೆ ಬಳಸ್ತಾ ಇಲ್ಲ ಅಂತಂದ್ರೆ ನಾನು CM ಆಗ್ಬೇಕು, ಗನ್ಮೆನ್ ಕರ್ಕೊಂಬರಿ ಜನ ಓಟ್ ಹಾಕಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಗನ್ಮೆನ್ ಪಡಿಸ್ತಾ ಇಲ್ಲ. ನೀವು ಗನ್ಮೆನ್ ಹಾಕಿದ್ರೆ ನಾನು ಬೇಡ ಅನ್ನಲ್ಲ. ಯು ಹ್ಯಾವ್ ಟು ಸೆಕ್ಯೂರ್ ಯುವರ್ ವಾಯ್ಸ್. ನಾನು ಸಮಾಜದ ಧ್ವನಿ. ನೀವು ಸೆಕ್ಯೂರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಜನ ಉತ್ತರ ಕೊಡ್ತಾರೆ. ಸರ್, ಮುಂದೆ CM ಆಗ್ತಿರ್ತಾರೆ, ಯಾವ ಪಾರ್ಟಿಗೆ ಹೋಗ್ತಾರೆ? ಯಾವ ಪಾರ್ಟಿ? ಸರ್, ಯಾವ ಸರ್, ನಾವು ಪಿತೃಪಕ್ಷ ಸರ್.
ಹ್ಞೂ ಸರ್ ಅಲ್ವಾ ಸರ್ ನಮ್ದು ಯಾವ ಪಕ್ಷ ಅಂತ ಜನ ಹಾ ಸರ್ ಇನ್ನೊಬ್ಬ MP ಕೂಡ ಒಂದು ಏನೋ CD ಇದೆ ಅಂತ ಹೇಳಿದ್ರಿ ಸರ್ ಅದೇನ್ ದರಿದ್ರ ಗೊತ್ತಿಲ್ಲ ಸರ್. ಇವರು ದೇಹ ಸುಖ ಅನುಭವಿಸ್ಕೊಳ್ಳಿ, ನಮ್ಮನ್ನ ನಾವು ನಗ್ನ ನೋಡ್ಕೊಳಕ್ಕೆ ಕಾಡಿನಲ್ಲಿ ಅಸಹ್ಯ ಆಗುತ್ತೆ. ಇವ್ರು ವಿಡಿಯೋಗಳು ಯಾರು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. 3-4 ಕೋಟಿ ಕಾರ್ ಬೆಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವ್ರ ವಿಡಿಯೋದಲ್ಲೇ ನಾವು ನೋಡಿದ್ದು. ಬಿಡಿ ಪಾಪ ಅವ್ರು ಏನೋ ಅವ್ರ ಪಾಪ ಬೇಜಾರಲ್ಲಿ ಇದಾರೆ. ಆಕ್ಷನ್ ಅವ್ರ ಹೆಸರು ಹೇಳೋದಿಲ್ಲ. ಅವರು ಪಾಪ ಈಗ ದೇವಸ್ಥಾನಗಳು ಸುತ್ತಾ ಇದಾರೆ, ಶುದ್ಧೀಕರಣ ಮಾಡ್ಕೊಂತ ಇದಾರೆ. ಹಂಗಾಗಿ ಯಾಕೆ ಪಾಪ ಹೆಣ್ಮಕ್ಳು ಬೇಡ, ಯಾಕಂದ್ರೆ ಗೊತ್ತಿಲ್ಲ ತಪ್ಪು ಮಾಡ್ಬಿಡ್ತಾರೆ ಅವರು. ನಮ್ಮ ಹೆಣ್ಮಕ್ಳು ರಾಜಕಾರಣಿಗಳ ಭವಿಷ್ಯವನ್ನ ಬಿಚ್ಚಿಡೋದು ನೋಡಿದ್ರೆ ಈಗಿನ ರಾಜಕಾರಣಿ ಯಾವ ತರ ಇದೆ, ರಾಜಕೀಯ ಯಾವ ತರ ಇದೆ ಸರ್? ಏನಿಲ್ಲ ಸರ್, ನೋಡ್ಲಿಕ್ಕೆ ಬಟ್ಟೆ ತರ ಕಾಣಿಸ್ತಾರೆ. ಅವ್ರು ಹೊರಗಡೆ ಎಲ್ಲ ವಿತೌಟ್ ಬಟ್ಟೆನೇ ಇರೋದು, ನಗ್ನವಾಗಿರೋದು. ಆಮೇಲೆ ಇಡೀ ವ್ಯವಸ್ಥೆನ ಕಲುಷಿತ ಮಾಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ಅಂದ್ರೆ ಬೋಗದ ವಸ್ತು ಆಗಿದ್ದಾರೆ. ಆಮೇಲೆ ಅಧಿಕಾರಕ್ಕೆ ಬಂದ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು ಅಂತಾರೆ. ಅಧಿಕಾರ ಇಳಿದಾಗ ನಮ್ಮಂತರನ್ನ ಅಟ್ಯಾಕ್ ಮಾಡಿದ್ರೆ ಕಾಲಿಡಿದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಏನು ತಪ್ಪು ಮಾಡಿದ್ರೆ ಅಮೆರಿಕ ಯಾಕೆ ಓಡೋಗ್ಬೇಕಾಯ್ತು? ಯಾಕೆ ಓಡೋಗ್ಬೇಕಾಗಿತ್ತು? ಅಮೆರಿಕ ಹೋಗಿದ್ದಾರೆ ಅಂತ ಹೇಳ್ತೀರಾ? ನಾನು ನೋಡಿ ಇದರಲ್ವಾ, ಈಸ್ ಇನ್ ಅಮೆರಿಕಾ, ಫ್ರಮ್ ಅಮೆರಿಕಾ ಇಸ್ ಫ್ಲೈನ್ ಟು ಸಮ್ವೇರ್ ಎಲ್ಸ್. ನನಗಿರೋ ಮಾಹಿತಿ ಪ್ರಕಾರ ಡಿಪ್ರೆಷನ್ ಇದಾರಂತೆ. ಏನು ತಪ್ಪು ಮಾಡಿಲ್ಲ, ಡಿಪ್ರೆಷನ್ ಯಾಕೆ? ಸೊ ಉಳ್ಕಿದ್ದವನ್ಗೆ ಎಳ್ಕಂತಂತೆ. ನಾನಂತೂ XCM ಅಂತ ಹೇಳಿದೆ, ನಾನು ಎಲ್ಲಿ ಬಸವರಾಜ ಬೊಮ್ಮಾಯಿ ಹೇಳೇ ಇಲ್ಲ. ಆ ಸಾಲದಿಕ್ ಬರಲ್ಲ ಯಶಂಪುರದಲ್ಲಿ ಹೋಗಿ ಯಾವನ ಥರ್ಡ್ ಪಾರ್ಟಿ ಕೇಳಿ FIR ಮಾಡ್ಸೋರೆ. ನಾನೇನು ಕೇರ್ ಮಾಡಕ್ ಹೋಗಲ್ಲ. ಆ FIR ಜೈಲೆಲ್ಲ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ಚಡ್ಡಿ ಹೇಳ್ದಲ್ಲ, ಕೈ ಹಾಕ್ರೆ ಚೆಕ್ಮೇಟೆ, ನಾನು ಹಾಕಲ್ಲ. ಅದ್ಬಿಟ್ಟು ಈಗ ರಂಗಣ್ಣ ಬೇರೆ ಇಟ್ಕೊಂಡಿದೀವಿ. ರಂಗಣ್ಣ ನೆನ್ನೆ ಒಂದು OS ಹಾಕ್ಬಿಟ್ಟವನೆ. ರಂಗಣ್ಣ ಯಾಕಣ ಹಿಂಗೆ ಈಗ ಬಂದ್ರೆ ಈಗ ಮುನಿರತ್ನವ್ರದ್ದು ಕೂಡ ನೀವು ಹೇಳಿದ್ರೆ ನಿಮ್ಮ ವಿಡಿಯೋ ನೋಡಿ ಯಾರೋ ಅವ್ರಿಗೆ ಸಾಕ್ಷಿ ಸಂಬಂಧಪಟ್ಟವ್ರ ಕಡೆ ಥ್ರೆಟ್ ಮಾಡ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ ಮುನಿರತ್ನ ಕಡೆ ಇರುವಂತ. ಸರ್ ಇದೆ ಮುನಿರತ್ನದ ಗ್ಯಾಂಗ್ ಅದೇ ತರ ಇದೆ ಸರ್. ನಮ್ಗೇನು ನಾವು ಸೆಕ್ಯೂರ್ ಆಗಿದ್ದೀವಿ, ನಮ್ಗೆ ಬ್ಯಾಕ್ ಗ್ರೌಂಡ್ ಇದೆ. ಬಟ್ ಅದರ್ವೈಸ್ ಮುನಿರತ್ನ ಇಸ್ ವೆರಿ ಡೇಂಜರಸ್. ಸರ್ಕಾರ SIT ಫಾರ್ಮ್ ಮಾಡೋದು ಮುಖ್ಯ ಅಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಾರೆ ಅವ್ನು ಯಾರೋ ಮತ್ತೆ ಇನ್ನೊಂದು ಯಾರೋ ರೇಪ್ ಕೇಸ್ ಕೊಟ್ಟಿದಾರಲ್ಲ, ಅವ್ರಿಗೆಲ್ಲ ಸೆಕ್ಯೂರಿಟಿ ಕೊಡಬೇಕು ಅಲ್ಲ. ಇವರು ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಂದ್ರೆ ಯಾರು ಮುಂದೆ ಬರ್ತಾರೆ? ಆಮೇಲೆ ಪ್ರಜ್ವಲ್ ಕೇಸಲ್ಲಿ ಎಷ್ಟು ಜನಕ್ಕೆ ಸೆಕ್ಯೂರಿಟಿ ಕೊಟ್ಟಾರೆ ಇವರು? ಆಸ್ ಪರ್ ನಿರ್ಭಯ ಗೈಡ್ಲೈನ್ಸು 357 ಆಫ್ CRPC ಏನೋ ಇದೆ, ಅದ್ರ ಪ್ರಕಾರ ಕಾಂಪನ್ಸೇಷನ್ ಕೊಡಬೇಕು ರೇಪ್ ವಿಕ್ಟಿಮ್ಗಳಿಗೆ. ಎಷ್ಟು ಜನಕ್ಕೆ ಸರ್ಕಾರ ಕೊಟ್ಟಿದೆ? ಸರ್ ನಿಮ್ಮ ವಿಡಿಯೋಗಳು ಮೊನ್ನೆಲ್ಲ ಹರಿದು ಬಿಟ್ಟಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಚೆಕ್ ಮಾಡಿದ್ವಿ, ನೋಡಿದ್ವಿ. ದರ್ಶನ್ ಪರವಾಗಿ ಮುನಿರತ್ನ ಸಿಗಿಸ್ತಿದ್ದಾರೆ, ಅದು ರಾಯಲ್ ಜಗದೀಶ್ ಅಂತ ಹೇಳಿ ಸರ್. ಯಾರೋ ಹುಡುಗಿ ಮಾಡಾಕೈತಿ ಸರ್. ನನಗೆ ನನ್ನ ಯಾರೋ ಪವಿತ್ರ ಏನೋ ಸಂಧ್ಯಾ ಪವಿತ್ರ ಅಂತೆ. ನಾನು ಆಕೆ ನನಗೂ ಪರಿಚಯ, ಬಂದು ಫೋಟೋ ಇಡ್ಸ್ಕೊಂಡು ನನ್ನ ಫೋಟೋನು ಹಾಕೈತೆ. ಅಲ್ಲಿ ಹೋಗಿ ನನ್ನ ಫೋಟೋನು ಇದೆ ಆಕೆ ಫೇಸ್ಬುಕ್ ಅಲ್ಲಿ. ಆ ಹೋಟ್ಲಿಗೆ ಬಂದಿತ್ತು, ಅದ್ಯಾರೋ ಮುರಳಿ ಅಂತ ಇನ್ಸ್ಪೆಕ್ಟ್ರು, ಆ ಹುಡುಗಿ ಆ ಹೆಣ್ಮಗಳ ಪರವಾಗಿ ಬಂದಿತ್ತು. ನನ್ನ ಜೊತೆ ಫೋಟೋ ಹಿಡ್ಕೊಂಡು ಫೋಟೋ ಬೇಕು ಅಂತ ನಾನು ಇಟ್ ವಾಸ್ ನ್ಯಾಚುರಲ್ ಆಗಿ ಗೇವ್. ಆ ಫೋಟೋನು ಹಾಕೈತೆ. ನೆನ್ನೆ ಪ್ರೊಟೆಸ್ಟ್ ಹೋಗ್ಬೇಡಿ ಅಂತ ವಿಡಿಯೋ ಮಾಡಾಕಿದೆ. ನನ್ಗೇನಂತಂದ್ರೆ ನಾವು ಆತ್ಮನ ಮೈನ ಮಾರ್ಕೊಳಲ್ಲ, ನಾವು ಕ್ಯಾಟಗರಿ ಆ ಥರ ಅಲ್ಲ. ನನ್ಗೆ ಗೊತ್ತಿರೋ ಸಮಾಜ ಹೆಂಗಿದೆ ಅಂತ. ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು. ಇಲ್ಲಿ ಬಿಡಿ ಪರವಾಗಿಲ್ಲ, ಬಟ್ ಪ್ರೊಟೆಸ್ಟ್ ನಿಲ್ಲಲ್ಲ. ಆಮೇಲೆ ಬೇಲ್ ಇಂದ ಹೊರಗಡೆ ಬರೋದು ನಿಲ್ಲಲ್ಲ. ಈ ವಿಲ್ ಕಮ್ ಔಟ್. ಇಲ್ಲಿ ಎಷ್ಟು ಜನ ಬಂದವರು ಇಂಪಾರ್ಟೆಂಟ್ ಅಲ್ಲ, ದರ್ಶನ್ ಹೊರಗಡೆ ಬರೋದು ಇಂಪಾರ್ಟೆಂಟ್, ಬರ್ತಾನೆ. ಸರ್ ಲಾಯರ್ ಜಗದೀಶ್ ಯಾವ ಪಾರ್ಟಿ ಪರವಾಗಿ ಸರ್? ನಾವು ಪಿತೃಪಕ್ಷ ಸರ್ ಈಗ ಸದ್ಯಕ್ಕೆ. ಸರ್ ಈಗ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಆಫರ್ ಬಂದಿದೆಯಾ ನಿಮಗೆ? ಇಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಟ್. ಬಟ್ ಇಷ್ಟ ಇದೆ, ಕೊಟ್ರೆ ಹೋಗ್ತೀನಿ. ಸರ್ ಈಗ ದರ್ಶನ್ ಪ್ರೊಟೆಸ್ಟ್ ಅಂತ ಬಂದ್ರೆ ಈಗ ಕೆಲವು ನಟಿ ಮನೆಯವರು ಕೂಡ ಅವರ ಪರವಾಗಿ ಸುಮ್ಮನೆ ಎಲ್ಲೆಲ್ಲೋ ಇದು ಮಾಡಿದ್ರು. ಆ ನಟಿ ಮನೆಗಳು ನಿಮ್ ಕಣ್ಮುಂದೆ ಕಾಣಲಿಲ್ಲ? ಇಲ್ಲ ಸರ್, ಅವ್ರು ದೊಡ್ಡವರು ಸರ್. ಅವರೆಲ್ಲ ಸ್ಟಾರ್ ನಟಿಯರು. ಅವ್ರೇನಿದ್ರು ಸ್ಟಾರ್ ಹೋಟೆಲ್ ಅಲ್ಲಿ ಅಥವಾ ಸ್ಟಾರ್ ಕ್ಯಾಂಪೇನ್ ಅಲ್ಲಿ ಕಾಣಿಸ್ಕೊಂತಾರೆ. ನಮ್ಮ ಜೊತೆ ಯಾಕೆ ಸರ್ ಕಾಣಿಸ್ಕೊಂತಾರೆ? ಅವ್ರೇನಿದ್ರು ಆ ಥರ ಇದು ಏನೋ. ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್ಸ್ ಫಾರ್ ದಮ್. ಯಾರು ಬರ್ಲಿ ಬರ್ದೋ ಹೋಗ್ಲಿ. ಅದನ್ನ ಹೇಳ್ತಾರಲ್ಲ, ಕೋಳಿ ಕೂಗಿಲ್ಲ ಅಂದ್ರೆ ಸೂರ್ಯ ಉದಯ ಆಗೋಲ್ಲ. ಏನು ಕೋಳಿ ಏನಕ್ಕಂತ ಅಂದ್ರೆ ನಾನು ಕೂಗ್ರೆ ಸೂರ್ಯ ಉದಯ. ಸೂರ್ಯನ ತಂದೆ ಆದ ಶಕ್ತಿ ಇದೆ. ಹಂಗಾಗಿ ದರ್ಶನ್ ರಿಲೀಸ್ಗೂ ಇವ್ರು ಬಂದಿಲ್ಲ ಅಂದ್ರು ಅದಕ್ಕೇನು ಸಂಬಂಧನೇ ಇಲ್ಲ. ಬಟ್ ದರ್ಶನ್ ವಿಲ್ ಗೆಟ್ ರಿಲೀಸ್ ಸರ್. ಏನಾಗ್ತದೆ ಸರ್ ದರ್ಶನ್ ಪರವಾಗಿ ಸರ್? ಅವನೊಬ್ಬ ಮನುಷ್ಯ ಆಗ್ಬೇಕು. 6 ಗಂಟೆ ಆದ್ಮೇಲೆ ಬ್ಲಾಕ್ ವೆಬ್ಗೆ ಹೋಗ್ಬಾರ್ದು. ನಮ್ಗೆ ಸಾಧ್ಯವಾದಷ್ಟು ವಿಜಯಲಕ್ಷ್ಮಿ ಜೊತೆಲಿ ಇರಬೇಕು. ಮಕ್ಕಳು ನೋಡ್ಕೊಂಡು ಮಗನ ನೋಡ್ಕೊಂಡು ವಿಜಯಲಕ್ಷ್ಮಿ ಜೊತೆ ಇರಲಿ. ಏನೋ ಒಂದು ಪ್ರೈವೇಟ್ ಲೈಫ್ ಏನೋ ಇದೆ, ಅದು ಅವನು ಬಿಟ್ಟಿದ್ದು, ನಾವೇನು ಮಾತಾಡ್ಕೋಲ್ಲ. ಈ ಡಾರ್ಕ್ ವೆಬ್ ಜೊತೆ ಸಂಘ ಕಮ್ಮಿ ಮಾಡಲಿ. ನಾವು ಒಂದು ಅದೃಷ್ಟ ಇವನ್ಗೆ ದರ್ಶನ್ಗೆ ಮುನಿ ಒಡೆ ಹೋಗ್ಬಿಟ್ಟ. ಮುನಿ ಒಡೆ ಬರ್ದಂಗೆ ನೋಡ್ಕೊಂತೀವಿ. ಇನ್ ಚೆನ್ನಾಗಿರು ಸರ್. ಅಮೆರಿಕದಿಂದ ಮತ್ತೆ ಬಂದ್ರೆ ಏನಾರ ಸರ್ ಬಂದ್ರೆ ಏನೋ ಅವ್ರ ಮಗನೇನೋ ನಿಲ್ಸ್ತಂತೆ ಸರ್. ಬಟ್ ನಮ್ಮ ಪ್ರಶ್ನೆ ಅಂದ್ರೆ ಯಾಕೆ ನಿಲ್ಲಿಸ್ಬೇಕು ಇವರು? ಬಡವ್ರ ಮಕ್ಳು ಯಾಕೆ ಚಾನ್ಸ್ ಕೊಡಬಾರ್ದು? ಈಗ ಬರೀ ಬಸವರಾಜ ಬೊಮ್ಮಾಯಿ ಅವರಪ್ಪನೂ CM, ಬಸವರಾಜ ಬೊಮ್ಮಾಯಿನೂ CM, ಅವ್ರ ಮಗನೂ MLA ಹಾಕಬೇಕು. ಪಕ್ಕದ ಮನೆಯವ್ರಿಗೆ ಟಿಕೆಟ್ ಕೊಡ್ಲಿ. ಆಮೇಲೆ ಆ ಸಮುದಾಯ ಏನಿದೆ ಲಿಂಗಾಯತ ಸಮುದಾಯ, ಅವರಲ್ಲಿ ಯಾರೊಬ್ರು ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ ಈ ವ್ಯಕ್ತಿ. ಅದನ್ನ ಬಿಟ್ಟು ಈ ಟೈಮಲ್ಲೂ ಕೂಡ ಸ್ಟೇ ತಂದಿರೋ ಟೈಮಲ್ಲೂ ನನ್ನ ಮಗನೇ ಆಗಬೇಕು ಅಂತಂದ್ರೆ 100% ನಾವು ವಿರೋಧ ಮಾಡ್ತೀವಿ ಸರ್. ಎಲ್ಲೋ 3 ವರ್ಷದ ಘಟನೆಗೆಲ್ಲ ಸೇರ್ ತೀರ್ಸ್ಕೊಂಡಿದ್ದೀರಾ ನೀವು ಬೊಮ್ಮಾಯಿ ಮೇಲೆ ಆಗಿರ್ಬೋದು? ಯಾಕೆ ಆಗಬಾರ್ದು ಸರ್? ಮನುಷ್ಯನ ಟೆಂಡೆನ್ಸಿ.
ಒಬ್ಬ ವಿವೇಕ್ ಸುಬ್ಬಾರೆಡ್ಡಿ ಅನ್ನೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸುಳ್ಳು ಕಂಪ್ಲೇಂಟ್ ಕೊಡ್ತಾನೆ. ಅದನ್ನ ಸುಳ್ಳು FIR ಮಾಡುವಂತ ಕಮಲ್ ಪಂತು ಅದಕ್ಕೆ ಜೈಲಿಗೆ ಕಳ್ಸಿ. ಆಮೇಲೆ ಇವ್ನು ಕಡಿಮೆ ಕೆಲಸ ಮಾಡೋಣ. ಬೊಮ್ಮಾಯಿ ಜೈಲಲ್ಲಿ ಇರ್ಬೇಕಾದ್ರೆ ಒಬ್ಬರನ್ನು ಭೇಟಿ ಮಾಡಕ್ ಬಿಟ್ಟಿಲ್ಲ ನನ್ನ. ನಾನು ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿ, ಜೈಲಲ್ಲಿ ಒಬ್ಬರನ್ನು ಕೂಡ ಭೇಟಿ ಮಾಡಕ್ ಬಿಟ್ಟಿಲ್ಲ. ಐ ವಾಸ್ ಅನ್ಇನ್ಫಾರ್ಮ್ಡ್. ನನಗೆ 24 ದಿವಸ ಒಬ್ರು ಕೂಡ ಭೇಟಿ ಮಾಡಕ್ ಬಿಟ್ಟಿಲ್ಲ. ಆಮೇಲೆ ಅಂತ ಟೆರರಿಸ್ಟ್ ನಾನು ರಾಜಕೀಯವಾಗಿ ಅಲ್ಲ, ಯಾರನ್ನೂ ಭೇಟಿ ಮಾಡಕ್ ಬಿಟ್ಟಿಲ್ಲ. AP ರಂಗನಾಥ್ ಎಂಟೈರ್ 40 ಜನ ಅಡ್ವೊಕೇಟ್ಸ್ ಬಂದಿದ್ದಾರೆ. ಜೈಲ್ ಸೂಪರ್ಡೆಂಟು ರಿಕ್ವೆಸ್ಟ್ ಮಾಡದಂತೆ, ಸರ್ ನಮ್ಗೆ ಮೇಲಿಂದ ಆದೇಶ ಇದೆ ಬರಬೇಡಿ. ರಂಗನಾಥ್ ಕೇಳಿ, AP ರಂಗನಾಥ್ ಸಿಕ್ಕರೆ ಕೇಳಿ. ರಂಗನಾಥ್ ಕೂಡ ಒಡೆ ಬಿಟ್ಟಿಲ್ಲ. ಒಬ್ಬ ಅಡ್ವೊಕೇಟ್ ಆಗಿ ಜೈಲಲ್ಲಿ ನೋಡಕ್ಕೆ ಅಂತ ಕಸಬ್ಗೆ ಬಿಟ್ಟವ್ರೆ ನೋಡಕ್ಕೆ. ನಮಗ್ ಬಿಟ್ಟಿಲ್ಲ. ನಂಗೆ ಕಸಬ್ಗಿಂತ ಕೆಟ್ಟೋಗ್ಬಿಟ್ಟ ಬೊಮ್ಮಾಯಿ. ಅದಕ್ಕೆ ನೀನ್ ಹಿಂದೆ ಬಿದ್ದಿದ್ದೀನಿ ಈಗ. ಓಕೆ, ತಡ್ಕ ನನ್ನ. ಓಕೆ ಸರ್, ಯಾವಾಗ ಬಿಡ್ತೀರಾ ಸರ್? ಏನ್ ಸರ್ ಬಿಡಲ್ಲ ಸರ್, ನಿನ್ನ ಬಿಡಲ್ಲ ರೀ ಬೊಮ್ಮಾಯಿ, ನಿನ್ನ ಬಿಡಲ್ಲ ರೀ ಸರ್. ಸರ್ ಹೌದು, ಆಯ್ತು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.